ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ವಿಶ್ವದಲ್ಲೇ ಅತಿ ಹೆಚ್ಚು ಜನ ಭೇಟಿ ನೀಡುವ ಸ್ಥಳ ತಿರುಮಲ. ತಿರುಮಲವನ್ನು ಕಲಿಯುಗದ ವೈಕುಂಠ ಅಂತಲೂ ಕರಿತೀವಿ. ಕಲಿಯುಗದ ಪ್ರತ್ಯಕ್ಷ ದೈವ, ಅನಾಥ ರಕ್ಷಕ, ಆಪದ್ಬಾಂಧವ ಶ್ರೀ ವೆಂಕಟೇಶ್ವರ ಸ್ವಾಮಿ ಇಲ್ಲಿ ನೆಲೆಸಿದ್ದಾರೆ. ಸ್ನೇಹಿತರೆ, ಎಷ್ಟೋ ಜನ್ಮಗಳ ಪುಣ್ಯ ಫಲ ಇದ್ದರೆ ಮಾತ್ರ ನಾವು ತಿರುಮಲ ಬೆಟ್ಟದ ಮೇಲೆ ಹೆಜ್ಜೆ ಇಡಲು ಸಾಧ್ಯ, ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯಲು ಸಾಧ್ಯ. ಆ ಕಲಿಯುಗ ಪ್ರತ್ಯಕ್ಷ ದೈವ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕಾಗಿ ನಾವು ಒಂದೊಂದು ಸರ್ತಿ ಎಷ್ಟು ದಿನಗಳು, ತಿಂಗಳುಗಳು, ವರ್ಷಗಳು ಕಾಯ್ತೀವಿ. ಕೆಲವೊಂದು ಸರ್ತಿ ಎಷ್ಟು ಪ್ರಯತ್ನ ಪಟ್ಟರೂ ಸ್ವಾಮಿಯ ದರ್ಶನ ಸಿಗಲ್ಲ, ತಿರುಮಲಕ್ಕೆ ಹೋಗೋಕ್ಕೆ ಆಗಲ್ಲ. ಸ್ನೇಹಿತರೆ, ಸ್ವಾಮಿಯ ಅನುಗ್ರಹ ಇದ್ದರೆ ಮಾತ್ರ ನಾವು ತಿರುಮಲಕ್ಕೆ ಹೋಗಲು, ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಲು ಸಾಧ್ಯ. ನೀವು ಕೂಡ ತಿರುಮಲಕ್ಕೆ ಹೋಗಿ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡ್ಕೋಬೇಕು ಅಂತ ಎಷ್ಟೋ ಇಷ್ಟಪಟ್ಟಿರ್ತೀವಿ, ಎಷ್ಟೋ ಸಲ ಪ್ರಯತ್ನ ಮಾಡಿರ್ತೀವಿ. ಎಷ್ಟೋ ಸರ್ತಿ ನಮಗೆ ಹೋಗೋದಕ್ಕೆ ತುಂಬ ತಡ ಆಗಿರುತ್ತೆ ಅಥವಾ ಹೋಗೋಕ್ಕೆ ಆಗಿರೋದಿಲ್ಲ. ಈಗ ಇದೇ 2026 ಮೇ ತಿಂಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತೆ ಆಲ್ಮೋಸ್ಟು. ಈಗ ನೀವು ಮಕ್ಕಳ ಜೊತೆ ಕುಟುಂಬ ಸಮೇತವಾಗಿ ತಿರುಮಲಕ್ಕೆ ಹೋಗಿ ಸ್ವಾಮಿಯ ದರ್ಶನವನ್ನು ಮಾಡ್ಕೋಬೇಕು ಅಂತ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಇಷ್ಟ ಇರುತ್ತೆ. ಆದರೆ ಅದು ಬಹಳ ಕಷ್ಟದ ಸಂಗತಿ. ಹೇಗಪ್ಪ ತಿರುಮಲಕ್ಕೆ ಹೋಗೋದು ಆ ಬಿಸಿಲಲ್ಲಿ, ಆ ರಶಲ್ಲಿ? ಅಂದರೆ ಎಲ್ಲ ಶಾಲಾ ಕಾಲೇಜುಗಳು ರಜೆ ಇರೋದ್ರಿಂದ ತುಂಬ ಜನ ಈ ತಿಂಗಳಲ್ಲಿ ತಿರುಮಲಕ್ಕೆ ಹೋಗ್ತಾರೆ. ಹಾಗಾಗಿ ಮೇ ತಿಂಗಳಲ್ಲಿ ತಿರುಮಲಕ್ಕೆ ಹೋಗಿ ದರ್ಶನ ಮಾಡ್ಕೊಳ್ಳೋಕ್ಕೆ ಒಂದು ಸುಲಭವಾದ ದಾರಿ ಇದೆ. ನೀವೆಲ್ಲರೂ ಪ್ರಯತ್ನಿಸೋಣ. ಸ್ನೇಹಿತರೆ, ಕೆಲವೊಂದು ಸೇವೆಗಳು TTD ಅವರು ಆನ್ಲೈನ್ನಲ್ಲಿ ಪ್ರತಿ ತಿಂಗಳಿಗೆ ಆನ್ಲೈನ್ನಲ್ಲಿ ಆಯಾ ಸೇವೆಗಳು ಮತ್ತು ದರ್ಶನಗಳ ಟಿಕೆಟ್ಸನ್ನು ರಿಲೀಸ್ ಮಾಡ್ತಾರೆ. ಹೀಗೆ ಮೇ ತಿಂಗಳಲ್ಲಿ ಯಾವ ಟಿಕೆಟ್ಸ್ನ ಯಾವ ಡೇಟ್ಸ್ಗೆ ರಿಲೀಸ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀನಿ. ಅಯ್ಯೋ, ಆನ್ಲೈನ್ ಟಿಕೆಟ್ಸಾ, ಅದು ಆಗಲ್ಲ, 2 ನಿಮಿಷಕ್ಕೆ 5 ನಿಮಿಷಕ್ಕೆ ಆಗೋಗುತ್ತೆ, ನಮಗೆ ಬುಕ್ಕೇ ಆಗಲ್ಲ ಅಂತ ಖಂಡಿತ ಅಂದ್ಕೋಬೇಡಿ. ಸ್ನೇಹಿತರೆ, ಪ್ರತಿ ತಿಂಗಳು TTD ಅವರು ಬಿಡುವಂತಹ ಡೇಟ್ಸು ಮತ್ತು ಸಮಯವನ್ನು ತಿಳ್ಕೊಂಡು ಪ್ರತಿ ತಿಂಗಳು ಪ್ರಯತ್ನಿಸಿ. ಖಂಡಿತ ನಿಮಗೆ ಒಂದಲ್ಲ ಒಂದು ಸರ್ತಿ ಬುಕ್ ಆಗುತ್ತೆ. ಪ್ರಯತ್ನಿಸಿ ನೋಡಿ, ತಾಳ್ಮೆ ಇರಲಿ. ಆ ಸ್ವಾಮಿ ಅನುಗ್ರಹದಿಂದ ನಿಮಗೆ ಒಂದಲ್ಲ ಒಂದು ತಿಂಗಳು ಸಿಕ್ಕೇ ಸಿಗುತ್ತೆ. ಈ ಸಲ ಮೇ ತಿಂಗಳಲ್ಲಿ ಬಿಟ್ಟಿರುವಂತಹ ಡೇಟ್ಸ್ನ ನಾನೀಗ ನಿಮಗೆ ಹೇಳ್ತೀನಿ. ಸ್ನೇಹಿತರೆ, ಶ್ರೀವಾರಿ ಆರ್ಜಿತ ಸೇವೆಗಳು. ಶ್ರೀವಾರಿ ಆರ್ಜಿತ ಸೇವೆಗಳು ಅಂದರೆ ಸುಪ್ರಭಾತ ಸೇವೆ, ತೋಮಾಲ ಸೇವೆ, ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ, ಅರ್ಚನಾ ಸೇವೆ. ಇವು ಲಕ್ಕಿ ಡಿಪ್ನಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಈ ರಿಜಿಸ್ಟ್ರೇಷನ್ ಬಂದು ನಾಳೆ ಅಂದರೆ 18/2/2026 ಬುಧವಾರ ಬೆಳಗ್ಗೆ 10 ಗಂಟೆಯಿಂದ ಫೆಬ್ರವರಿ 20, 2026 ಶುಕ್ರವಾರ ಬೆಳಗ್ಗೆ 10 ಗಂಟೆವರೆಗೂ ಈ ರಿಜಿಸ್ಟ್ರೇಷನ್ಗೆ ಸಮಯಾವಕಾಶ ಇರುತ್ತೆ. ಸ್ನೇಹಿತರೆ, ಸುಮಾರು 48 ಗಂಟೆಗಳ ಕಾಲ ಇದರ ರಿಜಿಸ್ಟ್ರೇಷನ್ಗೆ ನಿಮಗೆ ಸಮಯ ಇರುತ್ತೆ. ಹೀಗೆ ನೀವು ಬುಕ್ ಮಾಡಿಕೊಂಡಿರುವಂತಹ ರಿಸಲ್ಟ್ಸ್ ಬಂದು ಫೆಬ್ರವರಿ 20ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ. ನಿಮ್ಮದು ಏನಾದರೂ ಸೆಲೆಕ್ಷನ್ ಆಗಿದರೆ ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ. ಸ್ನೇಹಿತರೆ, ಈ ಲಕ್ಕಿ ಡಿಪ್ಪಲ್ಲಿ ಅದೃಷ್ಟವಶಾತ್ ದೇವರ ದಯೆ ಇದ್ದು ನೀವೇನಾದರೂ ಸೆಲೆಕ್ಷನ್ ಆದರೆ ನೀವು ವೆಂಕಟೇಶ್ವರ ಸ್ವಾಮಿಯನ್ನು ಮೊದಲ ಬಾಗಿಲು ಅಂದರೆ ಕುಲಶೇಖರ ಬಾಗಿಲಿನಿಂದ ದರ್ಶನವನ್ನು ಮಾಡಿಕೊಳ್ಬಹುದು. ಸ್ನೇಹಿತರೆ, ವೆಂಕಟೇಶ್ವರ ಸ್ವಾಮಿಯನ್ನು 1 ನಿಮಿಷ ನೋಡಲು ಎಷ್ಟೋ ಕಷ್ಟಪಡ್ತೀವಿ. ಇಲ್ಲಿಂದ ಹೋಗಿ ಆ ಲೈನಲ್ಲಿ ಹೋಗಿ ಎಷ್ಟೋ ಗಂಟೆಗಳ ಕಾಲ ವೆಯ್ಟ್ ಮಾಡಿ ಅರ್ಧ ನಿಮಿಷ 1 ನಿಮಿಷ ದರ್ಶನವನ್ನು ಮಾಡಿಕೊಂಡ್ರೂ ನಮಗೆ ಎಷ್ಟೋ ಸಂತೋಷ ಆಗುತ್ತೆ, ಎಷ್ಟೋ ರೋಮಾಂಚನ ಆಗುತ್ತೆ. ಅಂಥದ್ರಲ್ಲಿ ನಿಮಗೇನಾದರೂ ಸ್ವಾಮಿಯ ಕೃಪೆ ಇದ್ದು, ಸ್ವಾಮಿಯ ದಯೆ ಇದ್ದು ಈ ಸೇವೆಗಳು, ಈ ಲಕ್ಕಿ ಡಿಪ್ನಲ್ಲಿ ನೀವೇನಾದರೂ ಸೆಲೆಕ್ಟ್ ಆದರೆ ಸ್ವಾಮಿಯನ್ನು ಕೆಲವು ನಿಮಿಷಗಳ ಕಾಲ ನೀವು ನೋಡಬಹುದು. ಸ್ನೇಹಿತರೆ, ಆಗಲ್ಲ ಅಂತ ಸುಮ್ಮನೆ ಆಗಬೇಡಿ. 48 ಗಂಟೆಗಳ ಸಮಯಾವಕಾಶ ಇದೆ, ಟ್ರೈ ಮಾಡಿ. ಸ್ನೇಹಿತರೆ, ಮತ್ತೊಂದು ವರ್ಚುವಲ್ ಸೇವೆಗಳು. ಊಂಜಲ ಸೇವಾ, ಡೋಲೋತ್ಸವ, ಕಲ್ಯಾಣೋತ್ಸವ, ಸಹಸ್ರ ದೀಪಾಲಂಕರಣ ಸೇವಾ. ಇವು ವರ್ಚುವಲ್ ಸೇವೆಗಳು.
ಇವುಗಳ ಟಿಕೆಟ್ಸ್ ಕೂಡ ಫೆಬ್ರವರಿ 21ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ TTD ಇದರಲ್ಲಿ ಬಿಡ್ತಾರೆ ಸ್ನೇಹಿತರೆ. ಈ ಸೇವೆಗಳಿಗೆ ನೀವು ಸೆಲೆಕ್ಟ್ ಆದರೆ ನೀವು ಈ ಸೇವೆಗಳನ್ನು ನಿಮ್ಮ ಮೊಬೈಲಲ್ಲಿ ನೋಡಬಹುದು. ಹೇಗಪ್ಪ ಮೊಬೈಲಲ್ಲಿ ನೋಡೋದು ಅಂದ್ಕೊತಾ ಇದ್ದೀರಾ ಸ್ನೇಹಿತರೆ? ಈ ಸೇವೆ ಪ್ರಾರಂಭವಾಗಿದ್ದು ಕೋವಿಡ್ ಟೈಮ್ನಲ್ಲಿ, ಅದಕ್ಕೆ ಮೊಬೈಲ್ಗೆ ನೋಡೋಕ್ಕೆ ಅವಕಾಶವನ್ನು ಕೊಟ್ಟಿರೋದು. ನೀವು ಇದಕ್ಕೆ ಸೆಲೆಕ್ಷನ್ ಆದರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಲಿಂಕ್ ಬರುತ್ತೆ, ಅದರಿಂದ ನೀವು ಈ ಸೇವೆಯನ್ನು ಲೈವ್ನಲ್ಲಿ ನೋಡಬಹುದು. ಹಾಗಾದರೆ ನಮಗೆ ಸ್ವಾಮಿಯ ದರ್ಶನ ಡೈರೆಕ್ಟಾಗಿ ಆಗಲ್ವಾ ಅಂದ್ಕೋಬೇಡ್ರಿ. ಇವ್ರಿಗೂ ಕೂಡ ಸ್ವಾಮಿಯ ದರ್ಶನಕ್ಕೆ ಅವಕಾಶ ಇದೆ. ಆ ಸ್ವಾಮಿಯ ದರ್ಶನಕ್ಕೆ ನಿಮಗೆ 1 ವರ್ಷದ ಕಾಲಾವಧಿ ಇರುತ್ತೆ. ಈ 1 ವರ್ಷದ ಒಳಗಡೆ ನೀವು ಯಾವಾಗ ಬೇಕಾದರೂ ತಿರುಮಲಕ್ಕೆ ಹೋಗಿ ಟಿಕೆಟ್ ತೋರಿಸಿ ಸ್ವಾಮಿಯ ದರ್ಶನವನ್ನು ಪಡೆಯಬಹುದು. ಇನ್ನು ಮತ್ತೊಂದು ಸೇವೆ ಅಂಗ ಪ್ರದಕ್ಷಿಣೆ ಸೇವೆ. ಈ ಟಿಕೆಟ್ಸ್ನ ಫೆಬ್ರವರಿ 23ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಬಿಡ್ತಾರೆ ಸ್ನೇಹಿತರೆ. ಈ ಸೇವೆಗೇನಾದರೂ ನಿಮಗೆ ರಿಜಿಸ್ಟ್ರೇಷನ್ ಆದರೆ ನೀವು ಪುಷ್ಕರಿಣಿಯಲ್ಲಿ ಸ್ನಾನ ಮಾಡಿ ಗರ್ಭಗುಡಿಯ ಸುತ್ತಲೂ ಅಂಗ ಪ್ರದಕ್ಷಿಣೆಯನ್ನು ಮಾಡಿ ಸ್ವಾಮಿಯ ದರ್ಶನವನ್ನು ಮಾಡ್ಕೋಬಹುದು. ಈ ಸೇವೆಯನ್ನು ನೀವು ಬೆಳಗಿನ ಜಾವ ಮಾಡ್ಕೋಬಹುದು ಸ್ನೇಹಿತರೆ. ಸ್ವಾಮಿಗೆ ಬಹಳ ಇಷ್ಟವಾಗಿರುವಂತಹ ಸೇವೆ ಅಂಗ ಪ್ರದಕ್ಷಿಣ ಸೇವೆ. ಎಷ್ಟೋ ಜನ್ಮಗಳ ಅದೃಷ್ಟ ಇದ್ದರೆ ಬಿಟ್ಟರೆ ನಿಮಗೆ ಈ ಸೇವೆ ಸಿಗಲ್ಲ. ಪ್ರಯತ್ನಿಸಿ ಸ್ನೇಹಿತರೆ. ಇನ್ನೊಂದು ಸೇವೆ ಶ್ರೀವಾಣಿ ಟಿಕೆಟ್ಸು. ಇದಕ್ಕೆ 10,800 ರೂಪಾಯಿ ಕಟ್ಟಬೇಕಾಗುತ್ತೆ. ಇದು ಕೂಡ ಮೊದಲನೇ ಬಾಗಿಲಿನಿಂದ ದರ್ಶನ ಆಗುತ್ತೆ. ಇದು ಕೂಡ ಫೆಬ್ರವರಿ 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇನ್ನು ಸೀನಿಯರ್ ಸಿಟಿಸನ್ಸು ಮತ್ತು ಫಿಸಿಕಲಿ ಚಾಲೆಂಜ್ಡ್ ಟಿಕೆಟ್ಸ್ನ ಫೆಬ್ರವರಿ 23ನೇ ತಾರೀಕು ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಾರೆ ಸ್ನೇಹಿತರೆ. ಇದನ್ನು ನೀವು ಬುಕ್ ಮಾಡ್ಕೋಬಹುದು. ಇನ್ನು 300 ರೂಪೀಸ್ದು ಸ್ಪೆಷಲ್ ಎಂಟ್ರಿ ದರ್ಶನಂ ಟಿಕೆಟ್ಸು ಫೆಬ್ರವರಿ 24ನೇ ತಾರೀಕು ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಾರೆ. ತಿರುಮಲ ಮತ್ತು ತಿರುಪತಿ ಅಕಾಮಿಡೇಷನ್ ಬಂದು ಫೆಬ್ರವರಿ 24ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 3 ಗಂಟೆಗೆ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ನಿಮ್ಗೆ ಏನಾದರೂ ಅಕಾಮಿಡೇಷನ್ ಬೇಕಾಗಿದ್ದರೆ 24ನೇ ತಾರೀಕು ಬುಕ್ ಮಾಡ್ಕೋಬೋದು ಸ್ನೇಹಿತರೆ. ಇನ್ನೊಂದು ಶ್ರೀನಿವಾಸ ದಿವ್ಯಾನುಗ್ರಹ ಹೋಮಂ ಟಿಕೆಟ್ಸು. ಇದು ಫೆಬ್ರವರಿ 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬುಕ್ ಮಾಡ್ಕೋಬೋದು. ಟಿಕೆಟ್ ಪ್ರೈಸ್ ಬಂದು 1,600 ರೂಪಾಯಿ ಇರುತ್ತೆ. ಒಂದು ಟಿಕೆಟ್ ಬುಕ್ ಮಾಡಿಕೊಂಡ್ರೆ ಇಬ್ಬರು ಹೋಗ್ಬೋದು. ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ ಮೇಲೆ ತಿರುಮಲದಲ್ಲಿ ಅಲ್ಲ, ತಿರುಪತಿಯಲ್ಲಿ ಕೆಳಗಡೆ ಅಲಿಪಿರಿ ಗೋಶಾಲಾ ಹತ್ರ ಹೋಮ ನಡೆಯುತ್ತೆ. ಹೋಮ ಆದ ನಂತರ ತಿರುಮಲಕ್ಕೆ ಹೋಗಿ ನೀವು ಸ್ವಾಮಿಯ ದರ್ಶನವನ್ನು ಪಡ್ಕೋಬಹುದು. 1 ಗಂಟೆಯ ಒಳಗಡೆ ನಿಮಗೆ ದರ್ಶನ ಆಗೋಗುತ್ತೆ. ಈ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ ಬಂದು ಇದಕ್ಕೆ ಫೆಬ್ರವರಿ 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಟಿಕೆಟ್ ಬುಕ್ ಮಾಡಿಕೊಂಡ್ರೆ ನಿಮಗೆ ಈ ದರ್ಶನ ಮೇ ಅಲ್ಲಲ್ಲ ಮಾರ್ಚಲ್ಲೇ ಈ ಅವಕಾಶ ಇರುತ್ತೆ. ಈ ಎಲ್ಲ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ನೀವು ಅಂದರೆ ttd.devasthanams.ap.government.in ವೆಬ್ಸೈಟ್ನಲ್ಲಿ ಬುಕ್ ಮಾಡ್ಕೋಬೋದು. ಇಲ್ಲ ಅಂದರೆ TTD ಮೊಬೈಲ್ ಆ್ಯಪ್ನಲ್ಲಿ ಬೇಕಾದರೂ ನೀವು ಬುಕ್ ಮಾಡ್ಕೋಬೋದು ಸ್ನೇಹಿತರೆ. ಇವು ಮೇ ತಿಂಗಳಲ್ಲಿ ಮಾಡ್ಕೋಬೇಕಾಗಿರುವಂತಹ ಸೇವೆಗಳಿಗೆ ರಿಲೀಸ್ ಡೇಟ್ಸು. ಖಂಡಿತ ಆನ್ಲೈನಲ್ಲಿ ಎಷ್ಟು ಸರ್ತಿ ಬುಕ್ ಮಾಡಿದ್ರೂ ಬುಕ್ ಆಗಲ್ಲ ಅಂತ ಖಂಡಿತ ಅಂದ್ಕೋಬೇಡಿ. ಟ್ರೈ ಮಾಡಿ, ಪ್ರಯತ್ನ ಮಾಡಿ, ದೇವರನ್ನ ನೆನೆಸ್ಕೊಂಡು ಪ್ರಯತ್ನಿಸಿ. ಒಂದಲ್ಲ ಒಂದು ಸರ್ತಿ ಆಗೇ ಆಗುತ್ತೆ. ಮೇ ತಿಂಗಳಲ್ಲಿ ಮಕ್ಕಳಿಗೆಲ್ಲ ರಜೆಗಳಿರೋದ್ರಿಂದ ಈಗ ನೀವು ಈ ಫೆಬ್ರವರಿಯಲ್ಲಿ ಕೊಟ್ಟಿರುವಂಥ ಡೇಟ್ಸಲ್ಲಿ ಬುಕ್ ಮಾಡಿಕೊಂಡ್ರೆ ಕುಟುಂಬ ಸಮೇತರಾಗಿ ಹೋಗಿ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಬರ್ಬೋದು. ಟ್ರೈ ಮಾಡಿ ಸ್ನೇಹಿತರೆ, ಆಗುತ್ತೆ. ನಾವೆಲ್ಲ ಆಗಲ್ಲ ಅಂದ್ಕೊಂಡು ಹೀಗೆ ಇರ್ತೀವಿ. ಆದರೆ ಒಂದೊಂದು ಸೇವೆಯನ್ನು 4-5 ಸರ್ತಿ 5-10 ಸರ್ತಿ ಒಂದೊಂದು ಸೇವೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋರು ಹೋಗಿ ಬಂದಿರೋರು ಸುಮಾರು ಜನ ಇದ್ದಾರೆ. ಪ್ರಯತ್ನಿಸ್ತಾ ಇರ್ರಿ, ಸ್ವಾಮಿಯ ಅನುಗ್ರಹ ದೊರೆಯುತ್ತೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇದು ಯಾರಿಗಾದರೂ ಯೂಸ್ ಆಗುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸ್ಗಾಗಲಿ, ನೆಂಟರಿಗಾಗಲಿ, ಫ್ಯಾಮ್ಲಿ ಮೆಂಬರ್ಸ್ಗಾಗಲಿ ಯೂಸ್ ಆಗುತ್ತೆ, ಅವರು ಬುಕ್ ಮಾಡ್ಕೊಂಡು ಹೋಗಿ ಬರಲಿ ಅಂತ ನಿಮಗಿದ್ರೆ ಅವ್ರಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.